ಇಲ್ಲಿ ನಾವೇನೋ ಸೀ ಫುಡ್ ಮಾತ್ರ ತಿಂತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ಕಪ್ ಚಾಯ್ ನೋಡಿ. ಇದು ಕ್ಲೀನಿಂಗ್ ಮಿಷಿನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಅಂದರೆ ರೋಬೋಟಿಕ್ಸ್ ಮತ್ತು ಸೆನ್ಸರ್ ಸಿಸ್ಟಮ್ ಎರಡೂ ಸೇರಿಸಿ ಡೆವಲಪ್ ಮಾಡಿದ್ದಾರೆ. ನನ್ನ ಕಾರ್ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಮನೆಯಿಂದ ಇಲ್ಲಿ ಬರೋದಕ್ಕೆ ಅಂತಂದರೆ, ಅಂಟಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎಲ್ಲ ರೆಡಿ ಹೊರಡೋದಕ್ಕೆ. ಇಲ್ಲಿಂದ ಏರ್ಪೋರ್ಟ್ 5.5 ಕಿಲೋಮೀಟ್ರ್ ಇದೆ. ಇನ್ನೂ 4-5 ಗಂಟೆ ಇದೆ, ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲೆಲ್ಲೂ ವೈರ್ಗಳು ಗುಂಡಿ ಒಳಗೆ ಹೋಗಲ್ಲ, ಗುಂಡಿ ತೆಗೆದ್ಬಿಟ್ಟು ಹಾಕಲ್ಲ, ಎಲ್ಲ ಮೇಲೆ ಇರುತ್ತೆ. ಇದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಇಂಡಿಯಾದಲ್ಲಿ? ಇಂಡಿಯಾದಲ್ಲಿ ನೀವು ನೋಡ್ದಂಗೆ ಗುಂಡಿ ತೆಗೆಯೋದಕ್ಕೆ ಒಬ್ಬ ಕಾಂಟ್ರಾಕ್ಟು, ಗುಂಡಿ ಮುಚ್ಚೋನಕ್ಕೆ ಕಾಂಟ್ರಾಕ್ಟು, ಕೊಟ್ಟು 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 ನಮ್ಮ ಟ್ಯಾಕ್ಸ್ ದುಡ್ಡನ್ನ, ನಮ್ಮ ಭವಿಷ್ಯನ ಸಮಾಧಿ ಮಾಡಾಕ್ತಾಯಿದ್ದಾರೆ. ಇನ್ನು 4 ಕಿಲೋಮೀಟ್ರ್ ಇದೆ. ನಲ್ಲಿಕಾಯಿ ಗಿಡ ರೋಡಲ್ಲಿ ಇದಾವಪ್ಪ ಇಲ್ಲಿ ನೋಡಿ, ನಲ್ಲಿಕಾಯಿ ಬಿಟ್ಟಿದ್ದಾವೆ. ಇನ್ನು 3 ಕಿಲೋಮೀಟ್ರ್ ಇದೆ. ಸಿಂಪು ಮತ್ತು ಸ್ಟಿಕ್ಕಿ ರೈಸು. ಶ್ರಿಂಪು ಮತ್ತು ಸ್ಕ್ವಿಡ್ ಇದೆ. ಕ್ಲೀನಾಗಿ ತಿಂದಿದ್ದೀನಿ. ಇಲ್ಲಿ ನಾವೇನೋ ಸೀ ಫುಡ್ ಮಾತ್ರ ತಿಂತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ಇದು ಒಂದೇ ಪಾತ್ರೆಯಲ್ಲಿ ಯೂಸ್ ಮಾಡ್ತಾರೆ. ಪೋರ್ಕು, ಬೀಫು ಎಲ್ಲ ಒಂದೇ. ಇನ್ನು ಯಾವುದೇ ಹುಳಗಳೇ ಬೇಯಿಸ್ತಾರೋ ಏನೋ ಗೊತ್ತಿಲ್ಲ. ಅದೇನು ಅಂದರೆ ಊಟನೇ ಪರ್ಟಿಕ್ಯುಲರ್ ಆಗಿದ್ಬಿಟ್ರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇಲ್ಲ ಹಣ್ಣು ಹಂಪಲ ಇಟ್ಕೊಂಡು ತಿನ್ಕೊಂಡು ನೀವು ಟ್ರಿಪ್ ಮಾಡೋಕ್ಕಾಗಲ್ಲ. ಬಾಡಿ ಶಕ್ತಿ ಬೇಕಲ್ವ, ಪ್ರೋಟೀನು. ನೋಡಿ, ಈ ಬಿಸಿಲಲ್ಲಿ ಆಲ್ರೆಡಿ 2.5 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀನಿ. ಇನ್ನು 3 ಕಿಲೋಮೀಟ್ರ್ ಇದೆ. ಬಾಡಿಯಲ್ಲಿ ಶಕ್ತಿ ಬೇಕು ಅಂದರೆ ಈ ಥರದ್ದೆಲ್ಲ ತಿನ್ನಬೇಕಾಗುತ್ತೆ. ಮತ್ತು ಇದು ಹೆಲ್ತಿಯಾಗಿ ಇರುತ್ತಲ್ಲ, ನೋಡಿ ಊಟ ಹೆಂಗಿರುತ್ತೆ, ತರಕಾರಿಗಳಿರುತ್ತೆ, ನೀರಿರುತ್ತೆ, ನೋಡಿ ಸ್ಪ್ರೌಟ್ಸ್ ಇದೆ, ಹೆಲ್ತಿ ಆಹಾರ, ಬ್ಯಾಲೆನ್ಸ್ ಫುಡ್. 1000 ಕಿಪ್ ಆಯಿತು ಅಂದರೆ ಅರೌಂಡ್ 120 ರುಪೀಸು. ಅದೇ ಏನಾದರೂ ಆ ಟೂರಿಸ್ಟ್ ಲೊಕೇಶನಲ್ಲಿ ಏನಾದರೂ ತೊಗೊಂಡ್ರೆ 1,500 ಕಿಪ್ ಆಗೋದು, ಅರೌಂಡ್ 500 ರೂಪಾಯಿ ಆಗೋದು. ಇನ್ನು 1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಟೋಟಲ್ 4.5 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ. ಇನ್ನೆಲ್ಲ ಈ ಲಾವೋಸಲ್ಲಿ ಒಬ್ಬರು ಭಿಕ್ಷುಕರು ನೋಡಲಿಲ್ಲ, ಒಬ್ಬರು ಮೋಸ್ಕಾರರು ನೋಡಲಿಲ್ಲ. ಭಿಕ್ಷುಕರು ಯಾಕಿಲ್ಲ ಅಂತ ಕಮ್ಯುನಿಸ್ಟ್ಗಳಾಗಿರೋದ್ರಿಂದ ಇಲ್ವೇನೋ. ಇದೆ ಬುದ್ಧನ ದೇವಸ್ಥಾನ ನೋಡಿ. ಅವರು ಕಿತ್ಕೊಂಡು ಬರ್ತಾ ಇದೆ. ಪವರ್ ಲೈನ್ಸ್ ನೋಡಿ, ಅದೇ ಇದರಲ್ಲಿ ಬೇರೆ ಕೇಬಲ್ಸ್ಗಳೆಲ್ಲ ಇದ್ದಾವೆ. ಇಂಟರ್ನೆಟ್ಟು ಬೇರೆ ಬೇರೆದು ಇರುತ್ತೆ ಅನಿಸುತ್ತೆ. ಇದು ಈಗ ಟುಕ್ಗೆ ಎಷ್ಟು ಒಂದು ಎಷ್ಟು ಕೇಳಿದ್ರು, 1,50,000 ಕೇಳಿದ್ರು. ದುಡ್ಡು ಉಳೀತು, ವಾಕ್ ಮಾಡಿದ್ದಕ್ಕೆ ಹೆಲ್ತ್ ಉಳೀತು. ಈಗ ಇವ್ರಿಗೆ 1,000 ಕೊಟ್ಬಿಡ್ತೀನಿ, ನಾನು 1,00,000 ಕೊಟ್ಬಿಡ್ತೀನಿ.
ಹಲೋ ಟು ಟೇಕ್ ಇಟ್ ಟೇಕ್ ಇಟ್ ಕಪ್ ಚಾಯ್ ಬಾಯ್. ನೋಡಿ ಎಷ್ಟು ಖುಷಿ ಆದರು. ಅದು ದೊಡ್ಡ ದುಡ್ಡು ಅವ್ರಿಗೆ. ಇಲ್ಲೆಲ್ಲ ಈಸಿಯಾಗಿ ದುಡ್ಡು ಮಾಡೋಕ್ಕಾಗಲ್ಲ. ಇಲ್ಲಿ ಖುಷಿಯಾಗಿ ಹೋಗ್ಬಿಟ್ರು ಅವರು. ಜಸ್ಟ್ ವಾಕ್ ಮಾಡಿ, ದೇಹಕ್ಕೆ ಕೊಡಬೇಕು ಶ್ರಮನ. ಆಗಲೇ ದೇಹಕ್ಕೆ ಅರ್ಥ ಆಗುತ್ತೆ ನಿಮ್ಮ ಸ್ಟ್ರೆಂತ್ ಏನು ಅಂತ, ಮನಸ್ಸಿನ ಸ್ಟ್ರೆಂತು. ಆಗ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ದೇಹನ ನಿಮಗೆ. ಅಷ್ಟೇ, ಸಿಂಪಲ್ ಫಾರ್ಮುಲಾ. ಏರ್ಪೋರ್ಟ್ ಬಂತು. ಇಲ್ಲಿಂದ 450 ಮೀಟ್ರ್ ಇದೆ ಅಂತ ಹಾಕ್ಕೊಂಡಿದ್ದಾರೆ. ಹೌದು, ಲಾವೋಸ್ ವೆಲ್ತ್ ಎಲ್ಲ ಚೈನಾ ಪವರ್ ಮಾಡ್ತಾಯಿದೆ. ಎಷ್ಟು ಚಿಕ್ತಿದೆ. ಇದು ಅರೈವಲ್ಸ್ ಅಂತೆ, ಇದು ಡಿಪಾರ್ಚರ್ಸ್ ಅಂತೆ. ಅಷ್ಟೇ, ಯಾಕೆ ಸಾಕಾಗ್ತಿದೆ. ಪೂರ್ತಿ ಖಾಲಿ ಆಯ್ತಿದ್ದು ಮೆಮೊರಿ ಗೋಪ್ರೋದಲ್ಲಿ. ಇದರಲ್ಲೇ ರೆಕಾರ್ಡ್ ಮಾಡಬೇಕು. ಇಲ್ಲೊಂದು ಫ್ಯಾಮಿಲಿ ನೋಡಿ, ಫಾರಿನರ್ಸ್, ವೈಟ್. ನಾವು ಫಾರಿನರ್ಸ್ ಇಲ್ಲಿ ಆಟೋದಲ್ಲಿ ಬಂದಿದ್ದಾರೆ, ಟುಕ್ ಟುಕ್ಕಲ್ಲಿ. ಚೆಕ್ ಇನ್ ಲೈನ್. 7 kg ಬ್ಯಾಗ್ ಹಿಂದೆ ಹಾಕ್ಕೊಂಡು 5.5 ಕಿಲೋಮೀಟ್ರ್ ವಾಕ್ ಮಾಡಿರೋದು. ನಂದು 4 ಲಕ್ಷ ಚಿಪ್ಪು ಉಳ್ಕೊಂಬಿಟ್ಟಿದೆ. $20 ಆಗುತ್ತೆ. ನೋಡೋಣ ಮನಿ ಎಕ್ಸ್ಚೇಂಜ್ ಒಳಗಡೆ ಇದೆಯಾ ಚೆಕ್ ಇನ್ ಆದಮೇಲೆ. ಫ್ಲೈಟ್ಗಿನ್ನು 2 hours ಇದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಚೆಕ್ ಇನ್. ಇಲ್ಲಿ ಯಾರೂ ಇಲ್ಲವೇ ಇಲ್ಲ ಕೌಂಟ್ರಲ್ಲಿ. ನಮ್ಮ ಇದರಲ್ಲಿ 3.5 ಗಂಟೆ ಮೇಲೆ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಉಳಿದಿದ್ದು 4 ಲಕ್ಷನ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀನಿ. ಎಷ್ಟು 4 ಲಕ್ಷಕ್ಕೆ $20 ಕೊಡ್ತಾಯಿದ್ದ. $18 ಕೊಡ್ತಾವೆ. ನಾನು $2 ಕೊಟ್ಟು $20 ಇಸ್ಕೊತಾ ಇದ್ದೀನಿ. ಡ್ಯೂಟಿ ಫ್ರೀ ಇಷ್ಟೇ. ಇಲ್ಲೊಂದಿದೆ. USD ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಬೆಲೆ ಇಲ್ವಲ್ಲ. ಥಾಯ್ ಏರ್ ಏಷಿಯಾದ. ನೋಡಿ, ಇದು ಕ್ಲೀನಿಂಗ್ ಮಿಷಿನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಅಂದರೆ, ರೋಬೋಟಿಕ್ಸ್ ಮತ್ತು ಸೆನ್ಸರ್ ಸಿಸ್ಟಮ್ ಎರಡೂ ಸೇರಿಸಿ ಡೆವಲಪ್ ಮಾಡಿದ್ದಾರೆ. ಇದಕ್ಕೆ ನೋಡ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಇಲ್ಲಿರೋದು ಕಾರ್ನರ್ನು ಕ್ಲೀನ್ ಮಾಡ್ಬೋದು. ಈಗ 100 ನಿಮಿಷದಿಂದ ನೋಡ್ತಾ ಇದ್ದೀನಿ. ಇದು ಎಲ್ಲ ಕಾರ್ನರ್ಗೂ ಹೋಗ್ತಾ ಇಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಆಗುತ್ತೆ. ಜಸ್ಟ್ ಇಲ್ಲಿಂದ ನೋಡಿ, ಎಡದಿಂದ ಆ ಕಡೆ ಹೋಗ್ತಲಿಲ್ಲ. ಇಲ್ಲಿ ಯಾರು ಬಂದರೆ ಸ್ಟಾಪ್ ಆಗುತ್ತೆ. ನೋಡಿ, ಸ್ಟಾಪ್ ಆಯಿತು. ನೋಡಿ ಎಷ್ಟು ಕ್ಯೂ ಇದೆ. ಎಲ್ಲ ಚೆಕ್ ಇನ್ ಬ್ಯಾಗೇಜ್ ಇರೋದ್ರಿಂದ ಪ್ರಾಬ್ಲಮ್ಮು. ನನಗೆ ಡೈರೆಕ್ಟಾಗಿ ಸಿಕ್ತು. ಸೆಲ್ಫ್ ಚೆಕ್ ಇನ್ ಮಿಷಿನಿಂದ ತೊಗೊಂಡೆ. ನೋಡಿ ಇಲ್ಲಿ ಹೆಂಗೆ ಸಾಯ್ತಾ ಇದ್ದಾರೆ.
ಏನಿಲ್ಲ ಆ ಕಡೆಯಿಂದ ಹೋಗ್ಬೇಕು. ಸ್ವಲ್ಪ ಅದು ಕಾರ್ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಮನೆಯಿಂದ ಇಲ್ಲಿ ಬರೋದಕ್ಕೆ ಅಂತಂದರೆ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಮಿನಿಮಮ್ ನನಗೆ 7 to 8 hours ಬೇಕು ಮನೆಯಿಂದ ಏರ್ಪೋರ್ಟಿಗೆ ಬರೋದಕ್ಕೆ, ಫ್ಲೈಟ್ ತೊಗೊಳೋದಕ್ಕೆ. ಅದೇ ನಾನು ಕಾರಲ್ಲಿ ಬಂದರೆ 3 ಗಂಟೆ ಸಾಕು. ಸೊ ಅಲ್ಲೇ ಒಂದು 4.5 hour to 5 hours ಟೈಮ್ ಉಳಿಯುತ್ತೆ. ನೋಡಿ, ಶುಕ್ರವಾರ ನಂದು ಆಫೀಸ್ ಇತ್ತು. ಆಫೀಸು 5:30 ಮುಗೀತು, 5:30 ಹೊರಟೆ. ಆನ್ ಟೈಮ್ ಇಲ್ಲಿ ಬಂದು ನಾನು ಫ್ಲೈಟ್ ತೊಗೊಂಡು ಹೋದೆ. ರಜಾ ಹಾಕೋ ಅವಶ್ಯಕತೆನೇ ಇಲ್ಲ, ಹಾಫ್ ಡೇ ರಜಾ. ಅದೇ ರೀಸನ್ ಟೈಮ್ ಉಳೀತು. ಈಗ ಒಂದು 3,500 10 ದಿನ ನಿಲ್ಲಿಸಿದ್ದು 3,500 ಆಗ್ಬೋದು. ಆದರೆ ಟೈಮ್ಗೆ ಜಾಸ್ತಿ ಬೆಲೆ ಇಲ್ಲ ಈ ಕೇಸಲ್ಲಿ. ನನಗೆ ಟೈಮ್ದೇ ಪ್ರಿಫರೆನ್ಸ್. ನೋಡಿ, ಈಗ 12 ಗಂಟೆ ಬಂದಿದ್ದೀನಿ, ಅಲ್ಲ 1 ಗಂಟೆ ಆಯ್ತು ಈಗ, ಅಲ್ಲ ಅರೌಂಡ್ 12:30 1 ಗಂಟೆ ಆಗಿದೆ ಈಗ. ಸೊ ಈಗ ನಾನು ಮನೆಗೆ ರೀಚ್ ಆಗಬೇಕು ಅಂತ ಅಂದರೆ ಅಲ್ಲಿಂದ 1, 2, 3 ಬಸ್ ಹತ್ತಬೇಕು, ಮತ್ತು ಅಲ್ಲಿ ಯಾರನ್ನಾರು ಕರೆದುಬಿಟ್ಟು ಮನೆಗೆ ಹೋಗ್ಬೇಕು. ಸೊ ಅದೆಲ್ಲ ಬೇಡ, ಸೆಲ್ಫ್ ಡಿಪೆಂಡೆಂಟ್ ಅಷ್ಟೇ. ಅದೇ ರೀಸನ್ಗೆ ನಾನು ಕಾರ್ನ ಯೂಸ್ ಮಾಡೋದು.